ಗುಡ್ ಮಾರ್ನಿಂಗ್ ನನ್ನ ಸ್ಟಫ್ ಫ್ಯಾಮಿಲಿಗೆ. ಬೆಳಗ್ಗೆ ಎದ್ದು ನಮ್ಮ ಹಸುಗಳೆಲ್ಲ ಆಚೆ ಕಡೆ ಕಟ್ಟಾಕಿ ಎಲ್ಲ ಹಸುಗೂ ಫೀಡೆಲ್ಲ ಕೊಟ್ಟಿದ್ದಾದ್ಮೇಲೆ ಎಲ್ಲ ಹಸುಗೂ ಮತ್ತೆ ಎಲ್ಲ ಹಸುಗೂ ಹೊಟ್ಟೆ ತುಂಬ ನೀರೆಲ್ಲ ಕುಡಿಸ್ಬಿಟ್ಟು ನೀರು ಕುಡಿಸಿದ್ದಾದ್ಮೇಲೆ ನನಗೆ ನೀರು ಬರ್ತಾ ಇತ್ತು ಹಿಂಗೆ ಗೊತ್ತಾಯಿತು. ಮತ್ತೆ ಹಿಡ್ಕೊಂಡೋಗಿ ಶೆಡ್ಡೆಲ್ಲ ಎಲ್ಲ ಹಸುಗಳ್ನು ಕಟ್ಟಾಕಿ ಮತ್ತೆ ಎಲ್ಲ ಹಸುಗಳ್ನು ನೀಟಾಗಿ ತೊಳೆದಾಕ್ದೆ. ಎಲ್ಲ ಹಸುಗಳು ಪಟ್ ಪಟ ಅಂತ ತೊಳೆದಾಗ್ದೆ. ಇದು ಕರು ಹಾಕಿದೆ ಇಲ್ವೋ ಅಂತ ಕಾಮೆಂಟ್ ಮಾಡಬೇಡಿ, ಎಷ್ಟು ಜನ ಕಾಮೆಂಟ್ ಮಾಡ್ತೀರಾ ನೋಡುವ. ಮತ್ತೆ ಎಲ್ಲ ಹಸುಗಳ್ನು ಪಟ್ ಪಟ ಅಂತ ತೊಳ್ದಾಕಿನಿ ಬೇಗ. ಮತ್ತೆ ಮಲ್ಕೊಂಡ್ಬಿಟ್ಟೆ ಹೋಗಿ 4:15. ಮತ್ತೆ ಎದ್ದು ಬಂದು 10 ಗಂಟೆಗೆಲ್ಲ ಎದ್ದು ಬಂದು ಹಸುಗಳನ್ನೆಲ್ಲ ಬಿಟ್ಟು ಎಲ್ಲ ಹಸುಗಳ್ನು ಪಟ್ ಪಟ ಅಂತ ಬಂದ್ಬಿಟ್ವು. ಬಂದಿದ್ದಾದ್ಮೇಲೆ ಹಸುಗಳಿಗೆಲ್ಲ ಹೊಟ್ಟೆ ತುಂಬ ನೀರೆಲ್ಲ ಕುಡಿಸ್ಬಿಟ್ಟೆ. ಹೊಟ್ಟೆ ತುಂಬ ನೀರೆಲ್ಲ ಕುಡಿಸಿ ಹಸುಗಳಿಗೂ ಪಡ್ಡೆಗಳಿಗೂ ಎಲ್ಲ ಕುಡಿಸ್ಬಿಟ್ಟೆ ನೀಟಾಗಿ. ಯಾರೋ ಕಾಮೆಂಟ್ ಮಾಡಿದ್ರು ಚಿಕ್ಕ ಕರು ಕುಡಿಸ್ತೀರಾ ಹುಟ್ಟಿರೋ ಕರುಗೆ ಅಂತ. 10 ದಿವಸಕ್ಕೆಲ್ಲ ನಾನು ರೂಢಿ ಮಾಡ್ತೀನಿ ಈ ಕರುಗೆ ಹಾಲು ಕುಡಿಸೋದು. ಅದಾದ್ಮೇಲೆ ನಮ್ಮ ಕೋಳಿ ಮರಿ ಮಾಡ್ತಿತ್ತು ಅಂತ ನೋಡಕ್ ಹೋದ್ರೆ ಇದು ಆಚಿಕ್ ಅವಾಗಿಂದ ಬರಕ್ಕೆ ಒದ್ಲಾಡ್ತಾ ಇತ್ತು. ನಾವು ಸಪೋರ್ಟ್ ಕೊಟ್ರೇನೆ ಎಲ್ಲ ಅದು ಆಚಿಕ್ ಬರೋದು. ಅದಕ್ಕೆ ಕ್ಲೀನಾಗಿ ಅದು ತೆಗೆದ್ಬಿಟ್ಟು ಅದರ ಕೆಳಗಡೆ ಇಟ್ಟೆ. ಅದಾದ್ಮೇಲೆ ಎಲ್ಲ ಹಸುಗೂ ಮೇವೆಲ್ಲ ಹಾಕ್ದೆ. ಮೇವು ಹಾಕಿದ್ದಾದ್ಮೇಲೆ ಎಲ್ಲ ಹಸುಗೂ ಮೇವು ಹಾಕಿ ಮತ್ತೆ 4:15 ಹಾಲೆಲ್ಲ ಕರ್ದಾಕಿ ಮತ್ತೆ ಕರುಗೆಲ್ಲ ಕುಡಿಸ್ಬಿಟ್ಟು ಕರುಗೆ ಎಷ್ಟು ಕೊಡ್ತೀರ ಅಂತ 5 ಲೀಟ್ರ್ ಕೊಡ್ತೀನಿ. ಅದಾದ್ಮೇಲೆ 2 ಕ್ಯಾನ್ ಎತ್ಕೊಂಡು ಡೈರಿ ಕಡೆ ಹೊಟ್ಟೆ ನಮ್ಮ ಅಮ್ಮ ಎತ್ಕೊಂಡು ಹೋಗಿದ್ರು. ಬಂದು ಹಸುಗಳನ್ನೆಲ್ಲ ಒಳಗಡೆ ಕಟ್ಟಾಕಿ ಇವತ್ತಿನ ಸಮಾಚಾರ ಇಷ್ಟೇ. ಸ್ವಲ್ಪ ಆದ್ರೂ ವಿಡಿಯೋ ಇಷ್ಟ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.